ಗವಿಮಠದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಮುಂಜಾನೆ 9 ಗಂಟೆಗೆ ನಮ್ಮ ಎಲ್ಲ ಹೋರಾಟಗಾರರು ಸೇರಿ ಗವಿಮಠದ ದಾಸೋಹದಲ್ಲಿ ಅಲ್ಪೋಪಹಾರ ಮಾಡಿಕೊಂಡು 10 ಗಂಟೆಗೆ ಸರಿಯಾಗಿ ಮೆರವಣಿಗೆ ಪ್ರಾರಂಭವಾಗಿ ಗಡಿಯಾರ ಕಂಬಕ್ಕೆ ಬಂದು ಅಲ್ಲಿಂದ ಜವಾಹರ ರಸ್ತೆಯ ಮೂಲಕ ಅಶೋಕ ವೃತ್ತವನ್ನು ತಲುಪಿ ನಮ್ಮ ಧರಣಿ ಸತ್ಯಾಗ್ರಹದ ಸ್ಥಳದಲ್ಲಿಯೇ ಸಾರ್ವಜನಿಕ ಸಭೆ ಸರಿಯಾಗಿ 12 ಗಂಟೆಗೆ ಪ್ರಾರಂಭವಾಗಲಿದ್ದು, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಣೇಹಳ್ಳಿ, ಸಿದ್ದರಾಮ ಸ್ವಾಮಿಗಳು ತೋಂಟದಾರ್ಯ ಮಠ ಗದಗ್ ಡಂಬಳ, ಸಿದ್ಧಬಸವ ಕಬೀರ ಸ್ವಾಮಿಗಳು ಅಲ್ಲದೆ ಪರಿಸರಕ್ಕಾಗಿ ನಾವು ಸಂಘಟನೆಯ ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಅವರು, ಗೌರವಾಧ್ಯಕ್ಷ ಚಾಮರ್ಸ್ ಮಾಲಿ ಪಾಟೀಲ್ ಅವರು, ಜೆ.ಎಂ. ವೀರ್ ಸಂಗಯ್ಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಇವರೆಲ್ಲ ಭಾಗವಹಿಸ್ತಾರೆ. ಇನ್ನೂ ಸಾಂದರ್ಭಿಕವಾಗಿ ಅನೇಕರು ಬರುವಂತಹ ಸಾಧ್ಯತೆಗಳು ಇವೆ. ನಮ್ಮ ಪರವಾಗಿ ಮಾತಾಡಿರ್ತಕ್ಕಂಥ ವಿಧಾನಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಶರಣಗೌಡ ಕಂದಕೂರವರು ಸಹ ಬರುವ ಸಾಧ್ಯತೆ ಇದೆ ಅಂತ ತಮ್ಮ ಗಮನಕ್ಕೆ ತರ್ತಾ, ಇಲ್ಲಿಯವರೆಗೆ ನಮ್ಮ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ನೂರಾರು ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಈಗಾಗಲೇ ಕೋರಿದ್ದೇವೆ ಮತ್ತು ನಿಮ್ಮ ಮೂಲಕವೂ ಕೂಡ ನಾವು ಎಲ್ಲ ಇಲ್ಲಿಯವರೆಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಸಂಘಟನೆಗಳವರು, ಸರ್ವ ಪಕ್ಷಗಳವರು, ಸರ್ವ ಜನಾಂಗದವರು, ಸರ್ವ ಧರ್ಮದವರು ಇದರಲ್ಲಿ ಪಾಲ್ಗೊಳ್ಳಬೇಕು. ನಾವು ರಾಜಕಾರಣಿಗಳನ್ನು ಕೂಡ ಬಿಟ್ಟಿಲ್ಲ. MP, MLA ಮುಂತಾದಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಅಷ್ಟೇ ಅಲ್ಲದೆ ನಿನ್ನೆ ದಿವಸ ನಾವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ರಾಯರೆಡ್ಡಿಯವರಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ. ಅವರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಬರಬೇಕು ಅನ್ನೋದು ನಮ್ಮ ಆಸೆ. ಅವರ ಗಮನಕ್ಕೂ ಕೂಡ ನಾವು ತರ್ತಾ ಇದ್ದೀವಿ. ಭಾಗ್ಯನಗರ ಮತ್ತು ಕೊಪ್ಪಳ ಎರಡೂ ಭಾಗ್ಯನಗರ ಮತ್ತು ಕೊಪ್ಪಳದಲ್ಲಿ ಈ ಬಂದಿದೆ. ಇವತ್ತು ಭಾಗ್ಯನಗರದ ಬಂದಿನ ಬಗ್ಗೆ ಒಂದು ಸಭೆ ಕೂಡ ಇದೆ. ಅಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ಶಾಪುಗಳು ಓಪನ್ ಇರಬೇಕು. ಆಮೇಲೆ ಆಂಬ್ಯುಲೆನ್ಸ್ ಸರ್ವಿಸ್ ಇರ್ತದೆ, ಹಾಲು, ಈ ಮುಂತಾದಂತಹ ಒಂದು ವಿಚಾರಕ್ಕೆ ನಾವು ಮಾನವೀಯ ದೃಷ್ಟಿಯಿಂದ ಸ್ಪಂದಿಸ್ತೇವೆ. ಯಾವುದೇ ಮಾನವೀಯವಾದ ವಿಷಯವನ್ನು ನಾವು ಕಡೆಗಣಿಸುವುದಿಲ್ಲ. ನಮ್ಮ ಗಮನಕ್ಕೆ ತಂದರೆ ತಕ್ಷಣವೇ ಅಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಚಾಲಕರ ಸಂಘಕ್ಕೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಬಸ್ಸಿನ ಸೇವೆಯನ್ನು ನಿಲ್ಲಿಸಲಿಕ್ಕೆ ನಾವು ಸಂಬಂಧಪಟ್ಟ ಡಿಪೋದವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಬಂದಿರಬೇಕು ಅನ್ನುವುದು ನಮ್ಮ ವಿಚಾರ ಆಗಿದೆ. ಈಗಾಗಲೇ ಅನೇಕರಿಗೆ ತಿಳಿಸಿದ್ದೇವೆ. ಇನ್ನು ಉಳಿದಂತಹ ಇನ್ಫಾರ್ಮೇಷನ್